ಕೊಲಾನ್ನಲ್ಲಿ ದೊಡ್ಡ ಕರಳಿನಲ್ಲಿ ಐಟಿಸ್ ಅಂದರೆ ಊತ ಇದೆ ಅಂತ. ಅದಕ್ಕೆ ಕಾರಣ ಏನು ಗೊತ್ತಿಲ್ಲ, ಔಷಧಿ ಮಾಡೋಣ ಅಂತ. ಹಾಗಲ್ಲ, ಕೊಲೈಟಿಸ್ ಎಂದು ಊತ ಬರದೇ ಇರತಕ್ಕಂತಹ ಜಾಗ ಕೊಲೈಟಿಸ್. ಇದು ಯಾಕಾಗತ್ತೆ ನೋಡೋಣ. ಇಲ್ಲಿ ಮೇಲೆ ಜೀರ್ಣ ಆಗ್ತಿಲ್ಲ, ಸಣ್ಣ ಕರಳಲ್ಲೂ ಸರಿಯಾಗಿ ಹೀರ್ಕೋತಾ ಇಲ್ಲ. ಹಾಗಾಗಿ ದೊಡ್ಡ ಕರಳಿಗೆ ಯಥಾವತ್ತು ಆಹಾರ, ಅದನ್ನೊಂದು ಪಾಠಕ್ಕೆ ಇಟ್ಕೊಳ್ಳೋಣ. ಅದರ ಅರ್ಥ ಏನಂದರೆ ದೊಡ್ಡ ಕರಳು ಜೀರ್ಣ ಆಗದೇ ಇರತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಿದೆ ಅಂತ ಅರ್ಥ. ಸೊ ಒಂದು ಆ್ಯಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆದುಳಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಲ್ಲಾಡಿ ಹೋಗ್ತೀವಿ. ಇರಿಟಬಲ್ ಬೌಲ್ ಸಿಂಡ್ರೋಮ್, IBS, ಇವತ್ತು ಎಷ್ಟು ಜನ ಸಫರ್ ಆಗ್ತಾ ಇದ್ದಾರೆ? ಏನು IBSಗೆ ಕಾರಣ? ದೊಡ್ಡ ಕರಳಿನ ಊತ ಅನ್ನೋದು ಮೇಲ್ಮಟ್ಟದ ಕಾರಣ. ಮೇಲ್ಮಟ್ಟಕ್ಕೆ ನಮಗೆ ಗೊತ್ತಾಗುತ್ತೆ ದೊಡ್ಡ ಕರಳದಲ್ಲಿ ಕೊಲೈಟಿಸ್ ಇದೆ, ಊತ ಇದೆ ಅಂತ. ಕೊಲೈಟಿಸ್ ಅಂದರೆ ಕೊಲಾನ್ನಲ್ಲಿ ದೊಡ್ಡ ಕರಳಿನಲ್ಲಿ, ಐಟಿಸ್ ಅಂದರೆ ಊತ ಇದೆ ಅಂತ. ಅದಕ್ಕೆ ಕಾರಣ ಏನು ಗೊತ್ತಿಲ್ಲ, ಔಷಧಿ ಮಾಡೋಣ ಅಂತ. ಹಾಗಲ್ಲ, ಕೊಲೈಟಿಸ್ ಎಂದು ಊತ ಬರದೇ ಇರತಕ್ಕಂತಹ ಜಾಗ ಕೊಲೈಟಿಸ್. ಇದು ಯಾಕಾಗತ್ತೆ ನೋಡೋಣ. ಅದಾದರೆ ಏನಾಗುತ್ತೆ ಅದನ್ನು ನೋಡೋಣ. ಯಾವುದೇ ಒಂದು ಊತ ಬರಲಿಕ್ಕೆ ಕಾರಣ, ಐಟಿಸ್ ಅಂದರೆ ಊತ ಅಲ್ವಾ, ಯಾವುದೇ ಒಂದು ಊತ ಬರಲಿಕ್ಕೆ ಕಾರಣ ಏನು ಅಂದರೆ ರಿಜೆಕ್ಷನ್. ನನಗೆ ಬೇಡ ಅಂದರೆ ಅದು ಊದ್ಕೊಳ್ತದೆ ಅಷ್ಟೇ. ನನಗೆ ಬೇಡ ಆಗಿತ್ತು, ಗ್ಯಾಸ್ಟ್ರೈಟಿಸ್, ಊಟ ಬೇಡ, ನನಗೇನು ತೊಂದರೆ ಆಗಿದೆ ಇಲ್ಲಿ, ಊಟ ಬೇಡ ಅಂತ ಹೇಳೋದಕ್ಕೆ ಗ್ಯಾಸ್ಟ್ರೈಟಿಸ್. ನಾವೊಂದು ಮಾತ್ರೆ ಹಾಕ್ಕೊಂಡು ಮತ್ತೆ ದಬ್ಬುತ್ತೀವಿ ಅಷ್ಟೇ. ಗ್ಯಾಸ್ಟ್ರೈಟಿಸ್, ಕಂಜಂಕ್ಟಿವೈಟಿಸ್, ಟಾನ್ಸಿಲೈಟಿಸ್. ಸೊ ಐಟಿಸ್ ಅದು ಊತ ಬಂದಿದೆ ಅಂತ ರಿಜೆಕ್ಷನ್ ಮಾಡ್ತಾ ಇದೆ ಅಂತ. ಸೊ ದೊಡ್ಡ ಕರಳು ತಾನು ಆಹಾರದಲ್ಲಿ ಬಂದಿರತಕ್ಕಂತಹ ಯಾವುದೋ ಪದಾರ್ಥವನ್ನು ಹೀರ್ಕೊಂಡ್ಬಿಟ್ಟು ಮಲವನ್ನು ಉತ್ಪತ್ತಿ ಮಾಡಿ ಹೊರಗೆ ಹಾಕಬೇಕಿತ್ತು. ಆಹಾರದಲ್ಲಿ ಹೇಗೆ ಬರಬೇಕಿತ್ತು? ಎಲ್ಲ ಪೋಷಕಾಂಶಗಳು ಹೀರ್ಕೊಂಡು ಉಳಿದಿರ್ತಕ್ಕಂಥ ವೇಸ್ಟ್ ಮಾತ್ರ ಅಲ್ಲಿಗೆ ಬರಬೇಕಿತ್ತು. ಆದರೆ ಈಗ ಆಗ್ತಕ್ಕಂಥ ಸಮಸ್ಯೆ ಏನಂದರೆ ಇಲ್ಲಿ ಮೇಲೆ ಜೀರ್ಣ ಆಗ್ತಿಲ್ಲ, ಸಣ್ಣ ಕರಳಲ್ಲೂ ಸರಿಯಾಗಿ ಹೀರ್ಕೋತಾ ಇಲ್ಲ. ಹಾಗಾಗಿ ದೊಡ್ಡ ಕರಳಿಗೆ ಯಥಾವತ್ತು ಆಹಾರ ಅರ್ಧಂಬರ್ಧ ಬೆಂದಿರೋದು, ಅರ್ಧಂಬರ್ಧ ಜೀರ್ಣ ಆಗಿರೋದು, ಇನ್ನೂ ಪೋಷಕಾಂಶಗಳು ಇರೋವಂಥದ್ದೇ ನೇರವಾಗಿ ದೊಡ್ಡ ಕರಳಿಗೆ ಬರ್ತದೆ. ಏನಾಗುತ್ತೆ ಅವು ಬಂದಾಗ? ದೊಡ್ಡ ಕರಳು ಇದು ನಂದಲ್ಲ ಕೆಲಸ, ಮೇಲಿನ ಕರಳಿನ ಕೆಲಸ ಆಗಬೇಕಿತ್ತು, ನಂದಲ್ಲ ಇದು ಕೆಲಸ ಅಂಥೇಳಿ ಅದು ಹೀರ್ಕೊಳ್ಳೋದನ್ನು ಬಿಡ್ತದೆ. ಆವಾಗ ಅದು ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಒಂದು ಸಮಸ್ಯೆ ಆಗ್ತದಾ? ಇಲ್ಲ. ಯಾರಿಗಾದ್ರೂ ನೋಡಿ IBS ಇರೋರಿಗೆ ಗಾಬರಿ, ಆ್ಯಂಗ್ಸೈಟಿ ಇರ್ತದೆ ತುಂಬ. ಏನು ಆ್ಯಂಗ್ಸೈಟಿ? ಯಾಕೆ ಆ್ಯಂಗ್ಸೈಟಿ ಅಂದರೆ ದೊಡ್ಡ ಕರಳು ಮೆದುಳಿಗೆ ಬಲವನ್ನು ಕೊಡ್ತದೆ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಜಾಸ್ತಿ ಇಷ್ಟಿಷ್ಟು ತಿನ್ನೋರಿಗೆ ಆ್ಯಂಗ್ಸೈಟಿ ಜಾಸ್ತಿ. ಯಾಕೆ? ಆಹಾರ ಜೀರ್ಣ ಆಗದೆ ದೊಡ್ಡ ಕರಳಿಗೆ ಹೋಗ್ಬಿಡ್ತದೆ, ಅವ್ರಿಗೆ ಆ್ಯಂಗ್ಸೈಟಿ ಬರ್ತದೆ. ಸಣ್ಣ ಸಣ್ಣ ವಿಷಯ ಅಂತ ತಡ್ಕೊಳಕ್ಕಾಗಲ್ಲ ಇಷ್ಟು ಕ್ವಾಂಟಿಟಿ ತಿಂದ ಕಾರಣಕ್ಕೆ. ಸ್ವಲ್ಪ ತಿನ್ನೋರಿಗೆ ಅದು ಸಮಸ್ಯೆ ಇಲ್ಲ, ಯಾಕೆ? ಇಲ್ಲೇ ಜೀರ್ಣ ಆಗಿಬಿಡ್ತದೆ. ಸೊ ಯಾರು ಆ್ಯಂಗ್ಸೈಟಿ ಇದೆಯೋ ಅವ್ರು ಜಾಸ್ತಿ ತಿಂತಾ ಇದ್ದಾರೆ ಅಂತ ಅರ್ಥ. ಓಕೆ, ಅದನ್ನೊಂದು ಪಾಠಕ್ಕೆ ಇಟ್ಕೊಳ್ಳೋಣ. ಅದರ ಅರ್ಥ ಏನಂದರೆ ದೊಡ್ಡ ಕರಳು ಜೀರ್ಣ ಆಗದೇ ಇರತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಿದೆ ಅಂತ ಅರ್ಥ. ಸೊ ಒಂದು ಆ್ಯಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆದುಳಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಲ್ಲಾಡಿ ಹೋಗ್ತೀವಿ. ಏನೋ ಒಂದು ಹೊರಗಡೆ ಎಲ್ಲೋ ಬಸ್ ಹತ್ಕೊಂಡು ಯಾವುದೋ ಊರಿಗೆ ಹೋಗ್ಬೇಕಂದ್ರೆ ಮೊದಲು ಬೇದಿಗೆ ಹೋಗ್ಬರ್ತೀನಿ, ಮತ್ತು ಅಲ್ಲೆಲ್ಲರೂ ಬಂದುಬಿಟ್ರೆ ಈ ಥರದೊಂದು ಭಯ ಉತ್ಪತ್ತಿ ಆಗುತ್ತೆ. ಇಲ್ಲ, ಹೈಯೆಸ್ಟ್ ಕಾನ್ಸ್ಟಿಪೇಷನ್ ಆಗೋದು, ಮೋಷನ್ ಬರಲ್ಲ, ನಾ ಚಹಾ ಕುಡಿದ್ರೆ ಬರುತ್ತೆ, ಸ್ಮೋಕ್ ಮಾಡಿದ್ರೆ ಬರುತ್ತೆ, ತಂಬಾಕು ತಿಂದ್ರೆ ಬರುತ್ತೆ ಅಂತ ಏನೇನೋ ಪ್ರಯತ್ನ ಮಾಡೋಕ್ಕೆ ಹೋಗ್ತೀವಿ. ಅದರಲ್ಲಿ ಏನು ಮಾಡುತ್ತೆ? ಚಹಾ ಕುಡಿದ್ರೆ, ಕಾಫಿ ಕುಡಿದ್ರೆ, ತಂಬಾಕು ತಿಂದರೆ ಏನಾಗುತ್ತೆ ಅಂದರೆ ಆ ನರಗಳ ಸಂವೇದನೆ ಕುಗ್ಗುತ್ತೆ, ಕಟ್ಟಾಗುತ್ತೆ ಈ ಮೆದುಳಿಗೂ ಮೊತ್ತ ಇರ್ತಕ್ಕ. ಆವಾಗ ಮೋಷನ್ ತಾನೇ ಕ್ಲಿಯರ್ ಆಗುತ್ತೆ. ಈಗ ನೀವು ಆ್ಯಂಗ್ಷಿಯಸ್ ಆಗಿದ್ದಾಗ ಏನಾಗುತ್ತೆ? ಇಲ್ಲ ಲೂಸ್ ಮೋಷನ್ ಆಗಬೇಕು, ಇಲ್ಲ ಮೋಷನ್ ಆಗದಂಗೆ ಇರಬೇಕು. ಹಾಗಾಗಿ ಆ್ಯಂಗ್ಸೈಟಿ ಲೆವೆಲನ್ನು ಈ ಉತ್ತೇಜಕಗಳು, ನರಗಳನ್ನು ಉತ್ತೇಜನ ಮಾಡ್ತಕ್ಕಂಥ ನಿಕೋಟಿನ್ನು, ಕೆಫೆನೋ, ಟ್ಯಾನಿನ್ನು ಇವೆಲ್ಲವೂ ಕಡಿಮೆ ಮಾಡಿದ್ದಕ್ಕೆ ಮೋಷನ್ ಆಗಿರ್ತದೆ. ವಾಸ್ತವದಲ್ಲಿ ಅದು ಪರಿಹಾರನೇ ಅಲ್ಲ. ಸೊ ದೊಡ್ಡ ಕರಳಿಗೆ ನಾವು ಏನು ಚಿಕಿತ್ಸೆ ಮಾಡಬೇಕು? ಆಯುರ್ವೇದ ಸ್ಪಷ್ಟವಾಗಿ ದೊಡ್ಡ ಕರಳಿನ ಚಿಕಿತ್ಸೆಯನ್ನು ವಿಶೇಷ ದ್ರವ್ಯಗಳಿಂದ ಹೇಳ್ತದೆ. ಬಸ್ತಿ ಚಿಕಿತ್ಸೆಯನ್ನು ಕೊಡೋದ್ರಿಂದ IBSನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆಹಾರದ ಕ್ರಮವನ್ನು ಸರಿ ಮಾಡ್ಕೊಳ್ಳೋದ್ರಿಂದ IBSನ್ನು ಸರಿ ಮಾಡೋದಕ್ಕೆ ಸಾಧ್ಯ. ಸಣ್ಣ ಔಷಧಿ, ಪುಟ್ಟದೊಂದು ಪೌಡ್ರ್ ಕೊಡೋದ್ರಿಂದ IBSನ್ನು ಸರಿ ಮಾಡ್ಕೋದಕ್ಕೆ ಸಾಧ್ಯ. ತಾಜಾ ಆಹಾರವನ್ನು ಕೊಡೋದ್ರಿಂದ, ಅಲ್ಪ ಪ್ರಮಾಣದ ಆಹಾರವನ್ನು ಕೊಡೋದ್ರಿಂದ IBSನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಿಮಗೆ ಯಾವುದರ ಸಮಸ್ಯೆ ಇದೆ, ಅದು ಮೆದುಳಿನ ಆ್ಯಂಗ್ಸೈಟಿಯಿಂದ IBS ಉತ್ಪತ್ತಿ ಆಗಿದೆಯಾ, IBS ಆಗಿ ಮೆದುಳು ಆ್ಯಂಗ್ಸೈಟಿ ಆಗಿದೆಯಾ, ಅಥವಾ ಆಹಾರವನ್ನು ಹೀರ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗಿದೆಯಾ, ನೀವು ಆಹಾರ ಜಾಸ್ತಿ ತೊಗೋತಾ ಇದ್ದೀರಾ, ಅಥವಾ ಸ್ವಲ್ಪ ಆಹಾರ ತೊಗೊಂಡ್ರೂ ಹೆವಿ ಟು ಡೈಜೆಸ್ಟ್ ಆ ಥರದ ಆಹಾರವನ್ನು ತೊಗೋತಾ ಇದ್ದೀರಾ. ಸೊ ಇವುಗಳನ್ನು ಬೈಫೆರಿಕೇಟ್ ಮಾಡಿ ನಮ್ಮ ಕೇಂದ್ರದ ವೈದ್ಯರು
ಇವನ್ನ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾರೆ. ಇದು ಕಾರಣ, ಈ ಕಾರಣವನ್ನು ನಾವು ವಿಟ್ರಾ ಮಾಡಬೇಕು, ಈ ಔಷಧಿ ಪರಿಹಾರ ಶಾಶ್ವತವಾಗಿ ಪರಿಹಾರ ಆಗ್ತದೆ ಅಂತ ಆಯುರ್ವೇದ ಹೇಳ್ತದೆ. ಸೊ ನಮ್ಮ ವೈದ್ಯರು ಹೇಳ್ತಾ ಹೋಗ್ತಾರೆ. ಇದನ್ನು ನಾವು ಏನಂತ ಪರಿಗಣಿಸ್ತೀವಿ ಅಂದರೆ ಗೃಹಿಣಿ ಚಿಕಿತ್ಸಾ ಅಂತ. ಆಯುರ್ವೇದ ವೈದ್ಯರು, ವಿಶೇಷವಾಗಿ ಕಾಯ ಚಿಕಿತ್ಸಕರು ಗೃಹಿಣಿಯನ್ನು ಪ್ರಧಾನವಾಗಿ ಗಳಿಸ್ತೀವಿ ನಾವು. ಗೃಹಿಣಿ ಅಂತ ಹೇಳಿದರೆ ಅಗ್ನಿ ಅಂತ ಪ್ರಧಾನವಾಗಿ ಅದನ್ನು ಪರಿಗಣಿಸ್ತೀವಿ. ಅಗ್ನಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಪಾಚನ ಚಿಕಿತ್ಸೆಯಲ್ಲಿ ಮತ್ತು ಅದನ್ನು ಹೀರ್ಕೊಳ್ತಕ್ಕಂಥದ್ರಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ. ಹಾಗಾಗಿ ಗೃಹಿಣಿಯನ್ನು ಪ್ರಧಾನವಾಗಿ ತಗೊಂಡು ನಾವು ಐ ಬಿ ಎಸ್ ಅನ್ನೋದೊಂದು ಸಣ್ಣ ವಿಷಯ ಗೃಹಿಣಿಗೆ ಹೋಲಿಸಿದರೆ. ಗೃಹಿಣಿ ಸಾಕಷ್ಟು ದೊಡ್ಡ ವಿಶಾಲವಾದ ವ್ಯಾಪ್ತಿ ಇರತಕ್ಕಂಥದ್ದು. ಸೊ ಆಯುರ್ವೇದದಲ್ಲಿ ಗೃಹಿಣಿ ಚಿಕಿತ್ಸಾ ಅನ್ನೋದನ್ನು ಇಟ್ಕೊಂಡು ಐ ಬಿ ಎಸ್ಸನ್ನು ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂತಹ ನಮ್ಮ ವೈದ್ಯ ತಂಡ ಶಿವಮೊಗ್ಗದಲ್ಲೂ ಸಿಗ್ತಾರೆ, ದಾವಣಗೆರೆಯಲ್ಲಿ ಸಿಗ್ತಾರೆ, ಬೆಂಗಳೂರಲ್ಲಿ ಸಿಗ್ತಾರೆ, ಹಾಗೆ ಹಿಮಾಚಲ ಪ್ರದೇಶದ ಕಾಂಗ್ಡಾ, ಧರ್ಮಶಾಲಾ ಮತ್ತು ರಾಜಸ್ಥಾನದ ಪಾಲಿಯಲ್ಲೂ ಕೂಡ ಈ ಚಿಕಿತ್ಸೆಗಳು ಸಿಗ್ತದೆ. ಆನ್ಲೈನಲ್ಲೂ ಕೂಡ ಈ ಚಿಕಿತ್ಸೆ ಸಿಗ್ತದೆ. ಆನ್ಲೈನಲ್ಲೂ ಕೂಡ ಈ ಚಿಕಿತ್ಸೆ ಸಿಗ್ತದೆ. ಭಾಳ ಸರಳವಾದ ಔಷಧಿಗಳಿಂದ ಹುಷಾರಾಗ್ತಕ್ಕಂಥ ಐ ಬಿ ಎಸ್ಸಿಗೆ ಭಾಳ ಕಷ್ಟಪಡೋಕ್ಕೆ ಹೋಗಬೇಡಿ. ಇನ್ಕ್ಲೂಡಿಂಗ್ ಆ್ಯಂಗ್ಸೈಟಿ ಡಿಸಾರ್ಡರ್ ಕೂಡ, ನನಗೆ ನಿದ್ದೆ ಬರ್ತಿಲ್ಲ, ಗಾಬರಿ ಆಗ್ತಾಯಿದೆ, ಹಾರ್ಟ್ ಹೊಡ್ಕೊಳ್ತಾಯಿದೆ, ಆ್ಯಂಗ್ಸೈಟಿ, ಇದು ಕೂಡ ಸಣ್ಣ ಔಷಧಿಗಳಿಂದ ಪರಿಹಾರವನ್ನು ನಮ್ಮ ವೈದ್ಯ ತಂಡ ಕೊಡ್ತದೆ. ಮೊದಲು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು. ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರೋದಕ್ಕಿಂತ ಮೊದಲು ಏನು ಮಾಡ್ಬೋದು ಅಂತಂದರೆ, ಇವತ್ತಿನಿಂದ ಆಹಾರದ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ, 30% ಕಡಿಮೆ ಮಾಡಿ, 70% ಅಷ್ಟೇ ಊಟ ಮಾಡಿ, ತಾಜಾ ತಯಾರು ಮಾಡ್ಕೊಂಡು ಊಟ ಮಾಡಿ. ಆವಾಗಲೇ ತಯಾರು ಮಾಡಿ ಆವಾಗಲೇ ಊಟ ಮಾಡಿ. ಡೈಜೆಷನ್ಗೆ ಹೆವಿ ಆಗ್ತಕ್ಕಂತಹ ಉದ್ದಿನಬೇಳೆ, ಮೈದಾ ಹಿಟ್ಟು, ಗೋಧಿ ಇವನ್ನ ಬಿಡಿ. ಸೊ ಇಷ್ಟು ಬಿಟ್ಟಾಗ ನಿಮ್ಗೆ ಆಲ್ಮೋಸ್ಟ್ 60-70% ಹುಷಾರಾಗ್ಬಿಟ್ಟಿರ್ತೀರ. ಇನ್ನು ಔಷಧಿಗಳು ಸ್ವಲ್ಪ ಸಾಕಾಗ್ತದೆ. ಇಷ್ಟು ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ತಂಡವನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ, ಐ ಬಿ ಎಸ್ಸಿಗೆ ಶಾಶ್ವತ ಪರಿಹಾರ ಆಯುರ್ವೇದದಲ್ಲಿದೆ. ಪರಿಹಾರವನ್ನು ಪಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.